ನನಗೆ ಫೋನ್ ಬಂದು ರಿಲೀಸ್ ಆಗ್ತಿರೋದು ಬಹುಶಃ ಶಾರ್ಟೆಸ್ಟ್ ಪೀರಿಯಡ್ ಇದೆ ಅನ್ಸುತ್ತೆ. ಬಹುಶಃ ಒಂದು 2.5 ತಿಂಗಳ ಹಿಂದೆ ಪ್ರದೀಪ್ ಅವ್ರು ಫೋನ್ ಮಾಡ್ತಾರೆ ನನಗೆ. ಫೋನ್ ಮಾಡಿಬಿಟ್ಟು ನಾವು ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀವಿ, PRK ಪ್ರೊಡಕ್ಷನ್ ಮಾಡ್ತಿದ್ದಾರೆ, ನೀವು ಕತೆ ಕೇಳ್ತೀರಾ ಮಾಡ್ತೀರಾ ಅಂತ ಹೇಳ್ತಾರೆ. ನಾನು ಬೇರೆ ಹೈದರಾಬಾದಲ್ಲಿ ಇರ್ತೀನಿ, ಬರೋದಕ್ಕೆ 2 ದಿವಸ ಆಗುತ್ತೆ, ಬರೋದೊಳಗೆ ನಾನು ಬರೋದು ಲೇಟ್ ಆಯಿತು ಅಂತ ಬೇರೆ ಯಾರನ್ನಾರು ಕಾಸ್ಟ್ ಮಾಡ್ರೆ ಕಷ್ಟ ಅಂತ ಮತ್ತೆ ಇಲ್ಲಿ ಫೋನ್ ಮಾಡ್ಬಿಟ್ಟು ಇನ್ನು 2 ದಿವಸದಲ್ಲಿ ಬಂದ್ಬಿಡ್ತೀನಿ, ಬೇರೆ ಯಾರಿಗೂ ಕತೆ ಹೇಳ್ಬೇಡಿ. ಯಾಕಂದರೆ ಅಯ್ಯನ ಮನೆ ನಾವೆಲ್ಲ ನೋಡಿದ್ವಿ. ಇವಾಗ ಅಲ್ಲೇ ಒಂದು ಸ್ಕ್ರಿಪ್ಟ್ ಬರೆದಿದ್ರು ಜಿ ಅವರು, ಇನ್ನೇನು ಬೇಕಾಗಿದೆ ಹಾಡಿನ ಬಗ್ಗೆ ಲಿಂಕ್ ಮಾಡಿಬಿಟ್ಟು ಲೈಫಲ್ಲಿ ಇನ್ನೂ ಏನೋ ಬೇಕಾಗಿದೆ ಅನ್ನೋ ಸಮಯದಲ್ಲಿ ಬಂದಿತ್ತು ಮಾರಿಗಲ್ಲು ಪಿಚ್ ಮಾಡಿದಾಗ ಭಾಳ ಖುಷಿ ಆಯಿತು. ಮೊದಲನೇ ಕಾರಣ ಅಫ್ಕೋರ್ಸ್ ಪ್ರದೀಪ್ ಅವರು. ಆ ಪ್ರೀವಿಯಸ್ ಸಿನಿಮಾದಲ್ಲೂ ನನಗೆ ಅವಕಾಶ ಕೊಟ್ಟಿದ್ರು, ಬಟ್ ನನಗೆ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಬಿಡಬಾರ್ದು ಅನ್ನೋದೊಂದು, ಇನ್ನೊಂದು ಮುಖ್ಯವಾಗಿ PRK ಪ್ರೊಡಕ್ಷನ್ ನನಗೆ ಯಾವಾಗಲೂ ನಮ್ಮ ಮನೆ ಪ್ರೊಡಕ್ಷನ್ ಇರೋ ಥರ. ತುಂಬ ಭಯ ಜಾಸ್ತಿ, ಜವಾಬ್ದಾರಿ ಜಾಸ್ತಿ. ಮೊದಲನೇದಾಗಿ ನನ್ನನ್ನು ಕಾಸ್ಟ್ ಮಾಡೋದಕ್ಕೆ ZEE5 ಪ್ರದೀಪ್ ಸರ್ಗೆ, ಹಾಗೆಯೇ ಎಲ್ಲ ಜಿ ವಾಹಿನಿ ಕಡೆಯಿಂದ ವಾಹಿನಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್, ನನ್ನನ್ನು ಓಟು ಆದಮೇಲೆ ಇನ್ನೊಂದು ಸಲ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ಇಷ್ಟು ಒಳ್ಳೆ ಪ್ರಾಜೆಕ್ಟಲ್ಲಿ. ರಘು ಸರ್ ಹೇಳ್ದಂಗೆ ಈ ಸಿನಿಮಾದಲ್ಲಿ ನಾನು ಮಲೆನಾಡೋನು, ಬೇಸಿಕಲಿ ಶಿವಮೊಗ್ಗ, ತೀರ್ಥಹಳ್ಳಿ, ಉಡುಪಿ, ರಾಯಚೂರು, ಸುಮಾರು ಎಲ್ಲ ಕಡೆ ಓಡಾಡಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಈ ಭಾಷೆ ನನಗೆ ಭಾಳ ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ಡೌಟ್ ಇತ್ತು, ಎಲ್ಲಿ ಮಿಸ್ ಆಗ್ಬಿಡ್ತೀನೋ ಅಂತ. ಸಖತ್ತಾಗಿ ಬರುತ್ತೆ ಅಂತ ಹೇಳಿ ಒಳಗಡೆ ಹೋಗ್ಬಿಟ್ಟೆ. ಫಸ್ಟ್ ಡೇ ಶೂಟಿಂಗಲ್ಲಿ ಗೊತ್ತಾಯಿತು ನಂಗೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ. ಫಸ್ಟ್ ಸೀನ್ ಭಾಳ ಸೈಕಲ್ ಹೊಡಿತಾ ಇದ್ದೆ. ಯಾಕಂದರೆ ನಮ್ಮ ಪ್ರಶಾಂತ್ ಮತ್ತು ಸೂರಜ್ ಇಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವರಿಬ್ಬರು ಅಲ್ಲೇ. ಬಟ್ ಹೋಗ್ತಾ ನಮ್ಮ ಡೈರೆಕ್ಟರ್ ಸಹಾಯದಿಂದ ಆ ಭಾಷೆ ಚೆನ್ನಾಗಿ ಹಿಡಿತಾ ಒಂದು 10-12 ದಿವಸ ಆದಮೇಲೆ ರಘು ಸರ್ ಒಂದು ದಿವಸ ಹೇಳಿದ್ರು, ಸಖತ್ತಾಗಿ ಮಾತಾಡ್ತೀನಿ ನಾನು ಭಾಷೆನ ಅಂತ. ಸೊ ಅದಕ್ಕೆ ಡೆಫಿನೆಟ್ಲಿ ನಮ್ಮ ಡೈರೆಕ್ಟ್ರಿಗೆ, ನಮ್ಮ ನಾಗಣ್ಣಂಗೆ ಆ ಕ್ರೆಡಿಟ್ ಸಲ್ಲುತ್ತೆ. ಆ್ಯಂಡ್ ಇನ್ನೊಂದು ರಘು ಸರ್ ಹೇಳ್ದಂಗೆ ಒಂದು ಒಳ್ಳೆ ಅವಕಾಶ, ಈ ಒಂದು ಬೇಡರ ವೇಷವನ್ನು ಹಾಕುವಂಥ ಅವಕಾಶ. ಒಂದು ಸಿರ್ಸಿಯ ದೊಡ್ಡ ಕಲ್ಚರ್ ಅದು, ತುಂಬ ಜನ ಅಂಥ ಒಂದು ವೇಷ ಧರಿಸೋದಕ್ಕೆ ಕಾಯ್ತಾ ಇರ್ತಾರೆ. ನನಗೆ ಬಯಸದೆ ಬಂದ ಭಾಗ್ಯ. ಸಂಕೇತ್ ಅವ್ರನ್ನ ನಾನು ಟ್ರೈನ್ ಮಾಡಿದ್ದು, ಥ್ಯಾಂಕ್ ಯು ಸಂಕೇತ್ ಅವರೇ. ಒಂದೊಳ್ಳೆ ಅವಕಾಶ ಸಿಕ್ತು ಬೇಡರ ವೇಷ ಹಾಕೋದಕ್ಕೆ. ಹಾಗೆ ಡೈರೆಕ್ಟ್ರ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊಳ್ಳೆ ನಿಮ್ಮ ಸುಮಾರು 1-1.5 ವರ್ಷದ ಪ್ರಯತ್ನದ ಒಳ್ಳೆ ಕತೆಗೆ ನನ್ನನ್ನು ಭಾಗವಾಗಿ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಪಾತ್ರ ಗೋಪಣ್ಣ ಹೇಳ್ತಾ ಇದ್ರು ಚೆನ್ನಾಗಿ ಮಾಡಿದಿರಾ ಡಬ್ಬಿಂಗಲ್ಲಿ ನೋಡಿದೆ ಅಂತ, ಅದಕ್ಕೆ ಕಾರಣ ನೀವೇ. ಆ್ಯಂಡ್ SK ಸರ್, ಇವಾಗ ಏನು ನೋಡ್ತಾ ಇದ್ದೀವಿ ಅದರದ್ದೆಲ್ಲ ಪೂರ್ತಿ ಕ್ರೆಡಿಟ್ ನಿಮಗೆ ಹೋಗಬೇಕು. ಅದ್ಭುತವಾಗಿ ನಮಗೆ ಸೆಟ್ಟಲು ಹಾಗೆ ಅನಿಸ್ತಿತ್ತು, ಈಗ ನೋಡ್ಬೇಕಾದ್ರೂ ಅಂತೂ ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಅಕ್ಟೋಬರ್ 31ಕ್ಕೆ ನಮ್ಮ ಶೋ